ಹಾಯ್ ಫ್ರೆಂಡ್ಸ್, ನಾವಿವತ್ತು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮಾಟೋನ ತೊಗೊಂಡಿದ್ದೀನಿ, ಕ್ಯಾರೆಟು, ಕರಿಬೇವಿನ ಸೊಪ್ಪು ನೋಡಿ, ಒಣಮೆಣಸಿನ್ಕಾಯಿ ಮಾಡೋಣ. ನಾವು ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಯಾವುದ್ರಾಗ ಮಾತ್ರ ಆ ಥರದ್ದು ಈರುಳ್ಳಿ ತಪ್ಪಲೆ ಎಣ್ಣೆ ಹಾಕಿದ್ದೀನಿ. ಈಗ ನಾವು ಸಾಸಿವೆ ಹಾಕೋಣ. ಕ್ಯಾರೆಟ್ ಇದೆ ಅಲ್ವಾ, ಈ ಥರ ಆಗಿದೆ. ಕ್ಯಾರೆಟ್ ಹಾಕ್ಕೊಳ್ಳೋಣ. ನೀರೇನು ಹಾಕ್ಕೊಂಡು ಬೇರೆ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಹಾಕೋಣ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ತುಂಬ ಸ್ಲೋಲಿ ಇಟ್ಕೊಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಆವಾಗ ಕಲಿಸ್ಕೊಂಡು ಮಾಡ್ಕೊಬೇಕು. ನೀರೇನು ಹಾಕ್ಬಾರ್ದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆಲ್ಲ, ಅನ್ನಕ್ಕೂ ಸೈಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಅರ್ಧ ಬೆಂದಿದೆ. ನಾವು ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರವಾಗಿಲ್ಲ ಕಲ್ಲುಪ್ಪು ಹಾಕ್ಕೊಳ್ಳಿ. ನಾವು ಒಂದು ವಾಟ್ರ್ ಇದೆ, ಕ್ಯಾರೆಟಾಗಿಂದ ಬಂದಿರೋದು ವಾಟ್ರ್ ಇದೆ ಅಂತಿದೆ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ನಾವು ಒಣಗಿರೋದು ತೆಂಗಿನ ತುರಿ ಹಾಕ್ಕೊಂಡಿದ್ದೀವಿ ಪಲ್ಯಕ್ಕೆ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಯಾವುದು ನೀರು ಹಾಕಿಲ್ಲ, ಏನು ಹಾಕಿಲ್ಲ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಪಾತಿಗೂ, ಅನ್ನ ಜೊತೆನೂ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಹಂಚ್ಕೊಳಕ್ಕೂ ಈ ರೀತಿ ನೀವು ಮಾಡಿ. ನಮ್ಮ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.